ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ ಸಾಮಾನ್ಯ ಕನ್ನಡ ಭಾಗ 27. ಗೆಳೆಯರೆ, KPSC ಮತ್ತು KA ಎಕ್ಸಾಮ್ಗಳಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ಇರುವುದರಿಂದ 35 ಅಂಕಗಳ ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ. ಒಟ್ಟು 100 ಅಂಕ. ಸೊ ಅದರಲ್ಲಿ 35 ಅಂಕ ಬಂದುಬಿಟ್ಟು ಕನ್ನಡಕ್ಕಿರುತ್ತೆ. ಸೊ ಆ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ಗ್ರಾಮರ್ ಬಗ್ಗೆ, ಕನ್ನಡದ ಇತಿಹಾಸದ ಬಗ್ಗೆ, ಇತಿಹಾಸಕಾರರ ಬಗ್ಗೆ ಕೇಳ್ತಾರೆ. ಸೊ ಅದಕ್ಕಾಗಿ ನಾವು ಕಂಟಿನ್ಯೂಸ್ಲಿ ಕ್ಲಾಸನ್ನು ಮಾಡ್ತಾ ಇದ್ದೀವಿ. ಇದು ನಮ್ಮ ಸಾಮಾನ್ಯ ಕನ್ನಡ ಭಾಗ 27. ಆಲ್ರೆಡಿ ಇದಕ್ಕಿಂತ ಮುಂಚೆನೂ ಕ್ಲಾಸ್ ಮಾಡಿದ್ದೀನಿ. ಕ್ಲಾಸ್ ಮಾಡಿರೋ ಪ್ಲೇಲಿಸ್ಟನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಗೆಳೆಯರ, ಸಮಾನಾರ್ಥಕ ಪದಗಳು ಯಾಕೆ ನಾವು ಮಾಡ್ತಾ ಇದ್ದೀವಿ ಅಂದರೆ 10 ರಿಂದ 15 ಮಾರ್ಕ್ಸ್ ಸಮಾನಾರ್ಥಕ ಪದಗಳ ಬಗ್ಗೆ ಇರುತ್ತೆ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ. ಓಕೆ, ಸೊ ಆದ್ದರಿಂದ ಸಮಾನಾರ್ಥಕ ಪದಗಳನ್ನು ನಾವು ಮಾಡ್ತೇವೆ, ಯಾಕಂದರೆ ವಿಲೇಜ್ ಅಕೌಂಟೆಂಟ್ಗೆ ಇದು ತುಂಬ ಮುಖ್ಯ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಗೆಳೆಯರೆ. 1, ನಳ ಅಂದರೆ ನಲ್ಲಿ, ಇಂಗ್ಲೀಷ್ನಲ್ಲಿ ಟ್ಯಾಪ್ ಅಂತೀವಿ. ಓಕೆ. 2, ನಾಲ್ಕು ಅಂದರೆ 4 ಅಂತ ಅರ್ಥ. 3, ನಾಟ ಅಂದರೆ ಮರದ ದಿಂಬಿಗೆ ನಾಟ ಅಂತ ಕರಿತೀವಿ. 4, ನಾಟಿ ಮಾಡೋದು ಅಂದರೆ ಪೈರಿನ ಸಸಿಗಳನ್ನು ನೆಡುವುದು, ಎಲ್ಲಿ? ಜಮೀನಲ್ಲಿ. ಓಕೆ. 5, ನಾಡು ಅಂದರೆ ಜನವಸತಿ ಪ್ರದೇಶ ಅಥವಾ ರಾಜ್ಯಕ್ಕೆ ನಾಡು ಅಂತ ಕರಿತೀವಿ. 6, ನಾಣಿಲಿ ಅಂದರೆ ನಾಚಿಕೆ ಇಲ್ಲದವನು. ಇದೊಂದು ಇಂಪಾರ್ಟೆಂಟ್ ಕ್ವಶನ್. ಇದು ನಾಣಿಲಿ ಅನ್ನೋದನ್ನು ಇದು ಕೇಳಿದ್ದಾರೆ ಆಲ್ರೆಡಿ KPSCಗಳಲ್ಲಿ ಇದನ್ನು ಕೇಳಿದ್ದಾರೆ. ಸೊ ನಾಣಿಲಿ ಅಂದರೆ ನಾಚಿಕೆ ಇಲ್ಲದವನು ಅಂತ ಅರ್ಥವನ್ನು ಕೊಡುತ್ತೆ. 7, ನಾಪಿತ ಅಂದರೆ ಕ್ಷೌರಿಕ. 8, ನಾಮ ಅಂದರೆ ಹೆಸರು. 9, ನಾರಿ ಅಂದರೆ ಹೆಣ್ಣು, ಗೃಹಿಣಿ. ಓಕೆ. 10, ನಾರೋದು ಅಂದರೆ ವಾಸನೆ ಬೀರೋದು. 11, ನಾವೆ ಅಂದರೆ ಡೋಣಿ. 12, ನಾಳಾಕೆ ಅಂದರೆ ನಾಲಿಗೆ. 13, ನಿಂತಿರುವ ಅಂದರೆ ಗೊಮ್ಮಟ ಮೂರ್ತಿಯ ರೀತಿಯಲ್ಲಿ ನಿಂತಿರುವಂಥ ಅರ್ಥವನ್ನು ಕೊಡುತ್ತೆ ಇದು. 14, ನಿಂದಕರು ಅಂದರೆ ನಿಂದಿಸುವವರು. ಎಷ್ಟು ನಮ್ಮ ನಿಂದಕರು ಇರ್ತಾರೋ ಅಷ್ಟು ನಾವು ಬೆಳಿತೀವಿ ಗೆಳೆಯರೆ. ಓಕೆ. 15, ನಿಖರ ಅಂದರೆ ಸಮೂಹ. 16, ನಿಕ್ಕು ಅಂದರೆ ನಿಶ್ಚಯ. 17, ನಿಗ್ರಹ ಅಂದರೆ ಶಿಕ್ಷೆ ಅಥವಾ ದಂಡನೆ ಅನ್ನೋ ಅರ್ಥವನ್ನು ಕೊಡತ್ತೆ. 18, ನಿಘಂಟು ಅಂದರೆ ಶಬ್ದಕೋಶ. ಓಕೆ. 19, ನಿಜವಧೂಚನ ಅಂದರೆ ಅಂತಃಪುರದ ಸ್ತ್ರೀಯರು, ಅಂದರೆ ಅಂತಃಪುರದಲ್ಲಿ ಯಾವ ಸ್ತ್ರೀ ಇರ್ತಾರೆ ಅವರು ನಿಜವಧೂಚನ ಅಂದರೆ ಮಹಾರಾಣಿಯರು. ಓಕೆ. 20, ನಿಜವೈರ ಅಂದರೆ ತಮ್ಮಲ್ಲಿನ ವೈರತ್ವ. 21, ನಿಜ ಸಾಹಸ ಅಂದರೆ ನಿನ್ನ ಪರಾಕ್ರಮ. 22, ನಿಜಾಂಶ ಅಂದರೆ ಸತ್ಯ, ದಿಟ ಅಂತ ಅರ್ಥ. 23, ನಿಟ್ಟುಸಿರು ಬಿಡೋದು ಅಂದರೆ ದೀರ್ಘವಾಗಿ ಬಿಡುವ ಉಸಿರನ್ನ ನಿಟ್ಟುಸಿರು ಅಂತ ಹೇಳ್ತಾರೆ. ನಿಟ್ಟುಸಿರು ಯಾವಾಗ ಬಿಡ್ತೀವಿ? ಏನೋ ಒಂದು ಕೆಲಸ ಆಗಬೇಕಾಗಿರುತ್ತೆ, ಕೆಲಸ ಆಗಿರಲ್ಲ, ಯಾವಾಗ ಆ ಕೆಲಸ ಸಡನ್ನಾಗಿ ಆಗುತ್ತೋ ಆವಾಗ ನಾವು ನಿಟ್ಟುಸಿರನ್ನ ಬಿಡ್ತೀವಿ. 24, ನಿಟ್ಟುಸಿರು ಬಿಡು ಅಂದರೆ ಬಿಡುಗಡೆ ಹೊಂದು ಅಂತ ಅರ್ಥ, ಆ ಕೆಲಸದಿಂದ ಬಿಡುಗಡೆ ಹೊಂದೋದು. 25, ನಿಡುಕರು ಅಂದರೆ ನೀಡಿದಾಗ. 26, ನಿತ್ಯಸ್ತಮಿತ ಲೋಚನ ಅಂತ ಯಾರನ್ನ ಕರೀತಾರೆ? ಕುರುಡನ್ನ ಕರೀತಾರೆ. 27, ನಿಧಾನ ಅಂದರೆ ಹಗುರವಾಗಿ. 28, ನಿಬಿಡ ಅಂದರೆ ದಟ್ಟವಾದ ಅಥವಾ ಸಾಂದ್ರವಾದ ಅಂತ ಅರ್ಥ. ಓಕೆ. 29, ನಿಬ್ಬರು ಅಂದರೆ ಅಕಾಲಿಕ ಆಗಮನ. ನಾವು ಗೆಸ್ ಮಾಡಿರಲ್ಲ ನಮ್ಮ ಮನೆಗೆ ಯಾರು ಬರ್ತಾರಂತ, ಸಡನ್ನಾಗಿ ಬರೋದು, ಅದು ನಿಬ್ಬೆರಗಾಗೋದು ಅಂದರೆ ಅಕಾಲಿಕ ಆಗಮನದಿಂದ ನಿಬ್ಬೆರಗಾಗೋದು. ಓಕೆ. 30, ನಿಮ್ಮಡಿ ಆಲಿ ಅಂದರೆ ನಿಮ್ಮ ಕಣ್ಣುಗಳಿಗೆ, ಕಣ್ಣಾಲಿ ಅಂತ ಕರಿತೀವಿ. ಕಣ್ಣಾಲಿ ಅಂದರೆ ಆಲಿ ಅಂದರೆ ನಿಮ್ಮ ಕಣ್ಣುಗಳಿಗೆ ಅಂತ ಅರ್ಥವನ್ನು ಕೊಡುತ್ತೆ. 31, ನಿಯತಿ ಅಂದರೆ ವಿಧಿನಿಯಮ ಏನಿರುತ್ತೋ ಅದು ನಡೆಯುತ್ತೆ, ಅದು ಎಲ್ಲಿದ್ರೂ ಸರಿ. ಓಕೆ. 32, ನಿರಾಳ ಅಂದರೆ ಶಾಂತಿ, ನೆಮ್ಮದಿ, ಚಿಂತೆ ಇಲ್ಲದೆ ಅಂತ. ನಿರಾಳವಾಗಿರೋದು, ಯಾವುದು ಏನು ತೊಂದರೆ ಇಲ್ದಂಗೆ ನಿರಾಳತೆಯಿಂದ ಇರೋದು ಅಂದರೆ ಯಾವುದರಿಂದ ಅಶಾಂತಿಯ, ಅನೆಮ್ಮದಿ ಅಥವಾ
ಚಿಂತೆಯಿಂದ ನಿರಾಳವಾಗಿರೋದು. ಓಕೆ. 33 ನಿರುತ. ನಿರುತ ಅಂದರೆ ನಿರಂತರ ಅಥವಾ ಸತತ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. 34 ನಿರೂಪ. ನಿರೂಪ ಅಂದರೆ ಆಜ್ಞೆ. 35 ನಿರ್ಭೀತ. ನಿರ್ಭೀತ ಅಂದರೆ ಭಯವಿಲ್ಲದ. 36 ನಿರ್ಮುಕ್ತ. ನಿರ್ಮುಕ್ತ ಅಂದರೆ ಸರ್ವ ಸ್ವತಂತ್ರ ಅಂತ, ಎಲ್ಲದರಿಂದಲೂ. ಓಕೆ. 37 ನಿರ್ವಹಿಸು. ನಿರ್ವಹಿಸೋದು ಅಂದರೆ ನಿಭಾಯಿಸೋದು ಅಥವಾ ಪೂರೈಸೋದು. 38 ನಿರ್ವಾಹ. ನಿರ್ವಾಹ ಅಂದರೆ ತಂತ್ರ. 39 ನಿಲ್ಮನೆ. ನಿಲ್ಮನೆ ಅಂದರೆ ಅತಿಥಿ ಗೃಹ, ಗೆಸ್ಟ್ ಹೌಸ್ ಅಂತೀವಲ್ಲ ಅದು. 40 ನಿವಾರಣೆ. ನಿವಾರಣೆ ಅಂದರೆ ದೂರ ಆಗೋದು, ದೂರ ಮಾಡೋದು ಅಥವಾ ಹೋಗಲಾಡಿಸೋದು. ಓಕೆ. 41 ನಿಶೆ. ನಿಶೆ ಅಂದರೆ ಕತ್ತಲು, ನಶೆ ಅಂದರೆ ವ್ಯಸನ. ಓಕೆ. 42 ನಿಷ್ಕಲ. ನಿಷ್ಕಲ ಅಂದರೆ ನಿರಾಕಾರವಾದ. 43 ನಿಸರ್ಗ ದುಷ್ಟ. ನಿಸರ್ಗ ದುಷ್ಟ ಅಂದರೆ ಸ್ವಭಾವತ ಕೆಟ್ಟವನಾದ. 44 ನೀಟಾಗಿಡೋದು. ನೀಟಾಗಿಡೋದು ಅಂದರೆ ನೀಟ್ಲಿ, ಇದು ಒಂದು ಇಂಗ್ಲೀಷ್ ವರ್ಡು, ಬಟ್ ನೀಟಾಗಿ ಅನ್ನೋದು ಅಂದವಾಗಿ ಅಥವಾ ಸೊಗಸಾಗಿ ಕಾಣುವ ಹಾಗೆ ಮಾಡೋದು. ಓಕೆ. 45 ನೀರಜ. ನೀರಜ ಅಂದರೆ ತಾವರೆ. 46 ನೀರದ. ನೀರದ ಅಂದರೆ ಮೋಡ. 47 ನೀರವತೆ. ನೀರವತೆ ಅಂದರೆ ಮೌನ, ನಿಶಬ್ದ. 48 ನೀರಾವು. ನೀರಾವು ಅಂದರೆ ನೀರಿನಲ್ಲಿ ಬದುಕುವಂಥ ಹಾವುಗಳು. 49 ನೀಲಲತಾ. ನೀಲಲತಾ ಅಂದರೆ ಕಪ್ಪು ಬಳ್ಳಿಗೆಳೆ. 50 ನೀಲಾಂಬುಜ. ನೀಲಾಂಬುಜ ಅಂದರೆ ನೈದಿಲೆ. 51 ನೀಳದಂತ. ನೀಳದಂತ ಅಂದರೆ ಉದ್ದನೆಯ ಹಲ್ಲು, ಅದಕ್ಕೆ ನೀಳದಂತ ಅಂತೀವಿ. ನೀಳ ಅಂದರೆ ಉದ್ದನೆಯ, ದಂತ ಅಂದರೆ ಹಲ್ಲು. ಓಕೆ. 52 ನುಡಿ. ನುಡಿ ಅಂದರೆ ಮಾತಾಡೋದು. 53 ನುಂಕು. ನುಂಕು ಅಂದರೆ ನೂಕೋದು. 54 ನೃಗೋಧ. ನೃಗೋಧ ಅಂದರೆ ಆಲದ ಮರ. 55 ನೃಪ. ನೃಪ ಅಂದರೆ ರಾಜ, ದೊರೆ. ಓಕೆ. 56 ನೆಗಪಿ. ನೆಗಪಿ ಅಂದರೆ ಎತ್ತಿ. 57 ನೆಗಳ್ದ್. ನೆಗಳ್ದ್ ಅಂದರೆ ಶ್ರೇಷ್ಠವಾದ. 58 ನೆಚ್ಚು. ನೆಚ್ಚೋದು ಅಂದರೆ ನಂಬೋದು. ನಾನು ನೆಚ್ಚಿದ್ದೆ ಅವನ್ನ, ಆದರೆ ಮೋಸ ಮಾಡ್ದ ಅಂದರೆ ಅವನ್ನ ನಂಬಿದೆ, ನಾನು ಮೋಸ ಮಾಡ್ದ ಅಂತ ಅರ್ಥ. ಓಕೆ. 59 ನೆಡು. ನೆಡೋದು ಅಂದರೆ ನಾಟೋದು, ಅಂದರೆ ಏನಾದರೂ ಮುಳ್ಳು ನೆಡ್ತಾ ಇದೆ ಅಂದರೆ ಮುಳ್ಳು ನಾಟ್ತಾ ಇದೆ ಅಂತ ಅರ್ಥ. 60 ನೆತ್ತಿ. ನೆತ್ತಿ ಮೇಲೆ ಒಂದು ಕೊಡೋವನಿಗೆ ಅಂತ ಹೇಳ್ತಾರೆ. ನೆತ್ತಿ ಮೇಲೆ ಕೊಡೋದು ಅಂದರೆ ಹಣೆಗೊಂದು ಕೊಡೋದು. 61 ನೆನೆ. ನೆನೆ. ನೆನೀತಾ ಇದ್ದೀವಿ ಈಗಲೂ ಕೂಡ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾವು ನೆನೀತಾ ಇದ್ದೀವಿ. ನೆನೆಯೋದು ಅಂದರೆ ಸ್ಮರಿಸೋದು. 62 ನೆರಂ. ನೆರಂ ಅಂದರೆ ಸಹಾಯ. 63 ನೆರವಿ. ನೆರವಿ ಅಂದರೆ ಜನಸಮೂಹ ಅಥವಾ ಗುಂಪು. 64 ನೆರವು. ನೆರವು ಅಂದರೆ ಸಹಾಯ, ಸಹಾಯ ಮಾಡೋದು, ನೆರವಿಗೆ ಬರೋದು. ಓಕೆ. 65 ನೆರೆ. ನೆರೆ ಅಂದರೆ ಪೂರ್ಣ, ಪೂರ್ಣವಾಗೋದು. ಓಕೆ. 66 ನೆರೆದಲೆ. ನೆರೆದಲೆ ಅಂದರೆ ರಾಗಿ. 67 ನೆರೆಯ. ನೆರೆ ಅಂದರೆ ನಮ್ಮ ಮನೆಯ ಅಕ್ಕಪಕ್ಕದ ಜನರು, ನೆರೆಹೊರೆಯವರು ಅಂತ. 68 ನೆರೆಯನ್. ನೆರೆಯನ್ ಅಂದರೆ ಅಸಮರ್ಥ. 69 ನೆಲೆ ಕಲ್ಪಿಸು. ನೆಲೆ ಕಲ್ಪಿಸೋದು ಅಂದರೆ ವೇದಿಕೆಯನ್ನು ಒದಗಿಸಿಕೊಡೋದು, ಒಂದು ನೆಲೆ ಕಲ್ಪಿಸೋದು. ಓಕೆ. 70 ನೆಲ್ಲು. ನೆಲ್ಲು ಅಂದರೆ ಭತ್ತ. 71 ನೆವ. ಬರೀ ನೆವ ಹುಡುಕ್ತಾನೆ, ಕೆಲಸ ಮಾಡೋದ್ರೆ ನೆವ ಹುಡುಕ್ತಾನೆ. ನೆವ ಅಂದರೆ ಕಾರಣ ಅಥವಾ ನೆಪ ಹುಡುಕೋದು. 72 ನೇಪಥ್ಯ. ಈಗಿನ ಸಂಸ್ಕೃತಿ ನೇಪಥ್ಯಕ್ಕೆ ಸರಿತಾ ಇದೆ. ನಮ್ಮ ಭಾರತೀಯ ಸಂಸ್ಕೃತಿ ನೇಪಥ್ಯಕ್ಕೆ ಸರಿತಾ ಇದೆ. ನೇಪಥ್ಯಕ್ಕೆ ಸರಿತಾ ಇದೆ ಅನ್ನೋ ಅರ್ಥ ಅಂದರೆ ತೆರೆಯ ಹಿಂಭಾಗದಲ್ಲಿ ಸರಿತಾ ಇದೆ. ವೆಸ್ಟರ್ನ್ ಕಲ್ಚರ್ ಬಂದ್ಬಿಟ್ಟು ಭಾರತದಲ್ಲಿ ದಾಂಗುಡಿ ಇಡ್ತಾ ಇದೆ. ಓಕೆ. ಅದರಿಂದ ನಮ್ಮ ಭಾರತೀಯ ಸಂಸ್ಕೃತಿ ನೇಪಥ್ಯಕ್ಕೆ ಸರಿತಾ ಇದೆ. ಎಷ್ಟೋ ಆಚಾರ ವಿಚಾರಗಳು, ಎಷ್ಟೋ ಸಂಸ್ಕೃತ ಪದಗಳು ನಮ್ಮ ಭಾರತೀಯರಿಗೆ ಈಗ ಗೊತ್ತಿಲ್ಲ. ಓಕೆ. 73 ನೇಮ್. ನೇಮ್ ಅಂದರೆ ಅಪ್ಪಣೆ. 74 ನೇಯುವುದು. ನೇಯುವುದಂದರೆ ತಯಾರಿಸುವುದು ಅಥವಾ ಹೆಣೆಯುವುದು ಅಂತ ಅರ್ಥವನ್ನು ಕೊಡುತ್ತೆ. 75 ನೆಲ್ವ. ನೆಲ್ವ ಅಂದರೆ ನೇತಾಡುವ. 76 ನೋರೆಕಾಯಿ. ನೋರೆಕಾಯಿ ಅಂದರೆ ಅಂಟುವಾಳಕಾಯಿ. ನಾವೆಲ್ಲ ಚಿಕ್ಕವರಿದ್ದಾಗ ಏನು ಮಾಡ್ತಾ ಇದ್ವಿ, ಅಂಟುವಾಳಕಾಯಿಗಳನ್ನು ತಂದು ಅದನ್ನು ಒಣಗಿಸ್ತಾ ಇದ್ವಿ. ಒಣಗಿಸಿ ಪುಡಿ ಮಾಡಿ ಒಂದು ಡಬ್ಬದಲ್ಲಿ ತೆಗೆದಿಟ್ಟು ಆಮೇಲೆ ಅದು ಯಾವಾಗ ಬೇಕೋ ಆವಾಗ
ಒಂದು ಬಕೆಟಲ್ಲಿ ನೀರು ತೊಗೊಂಡು ಸ್ವಲ್ಪ ನೀರು ತೊಗೊಂಡು ಆ ಅಂಟ್ವಾಳಕಾಯಿಯ ಪುಡಿಯನ್ನು ಅದರಲ್ಲಿ ಹಾಕಿ ಕಲಸಿದ್ರೆ ನೊರೆ ಬರ್ತಾ ಇತ್ತು, ಅದರಿಂದ ಬಟ್ಟೆಗಳನ್ನು ತೊಳಿತಾ ಇದ್ವಿ. ಈಗೆಲ್ಲ ಸರ್ಫ್ ಎಕ್ಸಲ್ ಬಂದಿದೆ, ಏನು ಮಾಡೋಕ್ಕಾಗಲ್ಲ. ಓಕೆ. 77 ನೊಗ. ನೊಗ ಅಂದರೆ ಎತ್ತುಗಳ ಹೆಗಲಿನ ಮೇಲೆ ಹೇರುವ ಮರದ ದಿಂಡು, ಅದಕ್ಕೆ ನೊಗ ಅಂತ ಕರಿತೀವಿ. 78 ನೊಳವಿಂಗೆ. ನೊಳವಿಂಗೆ ಅಂದರೆ ನೊಣಕ್ಕೆ. 79 ನೋಟ. ನೋಟ ಅಂದರೆ ನೋಡುವೆನು. 80 ನೋಡಲಮ್ಮದೆ. ನೋಡಲಮ್ಮದೆ ಅಂದರೆ ಇಷ್ಟಪಡದೆ. 81 ಪಂಕ. ಪಂಕ ಅಂದರೆ ಕೆಸರು. ಪಂಕ್ತಿ ಅಂದರೆ ಸಾಲು. ಪಂಚ ಅಂದರೆ 5. ಪಂಜ ಅಂದರೆ ಹುಲಿಯ ಅಂಗಾಲು. ಹುಲಿಯ ಅಂಗಾಲು, ಬಟ್ ಯಾವುದು? ಬಲಗೈ. ಬಲಗಾಲೇನಿದೆಯಲ್ಲ ಮುಂದಿಂದು, ಹುಲಿಯ ಮುಂದಿನ ಬಲಗಾಲೇನಿದೆ ಅಂಗಾಲು, ಅದರ ಏನು ಪಂಜೆ ಇರುತ್ತಲ್ಲ ಅದು ಪಂಜೆ, ಪಂಜ ಅಂತ ಕರಿತೀವಿ. ಓಕೆ. ಪಂಜೆ ಬೇರೆ, ಮತ್ತೆ ಪಂಜ ಅಂದರೆ ಹುಲಿಯ ಬಲಗಿನ ಅಂಗಾಲು. ಓಕೆ. 85 ಪಂಜರ. ಪಂಜರ ಅಂದರೆ ಪಕ್ಷಿಗಳ ಬೋನು. 86 ಪಕ್ಕಾಗು. ಪಕ್ಕಾಗೋದಂದರೆ ಒಳಗಾಗೋದು. 87 ಪಕ್ಕೆಲುಬು. ಪಕ್ಕೆಲುಬು ಅಂದರೆ ಇಬ್ಬದಿಯ ಎಲುಬುಗಳು. ಏನು ಚೆಸ್ಟಿಂದ ಕೆಳಗಡೆ ಬರ್ತೀವಿ, ಆ ಚೆಸ್ಟಿಂದ ಕೆಳಗಡೆ ಹೋದಾಗ ನಮ್ಮ ಇಬ್ಬದಿಯ ಎಲುಬುಗಳು ಏನಿದೆ ಅದು ಪಕ್ಕೆಲುಬುಗಳು. ಓಕೆ. 88 ಪಕ್ವತನ. ಪಕ್ವತನ ಪಕ್ವಾಗಿದೆ. ಪಕ್ವವಾಗಿದೆ ಅಂದರೆ ಮಾಗಿದೆ ಅಂತ ಅರ್ಥ. ಓಕೆ. 89 ಪಕ್ಷಪಾತ. ಪಕ್ಷಪಾತ ಮಾಡೋದಂದರೆ ಭೇದ ಭಾವ ಮಾಡೋದು. ಈಗಿನ ಪಕ್ಷಗಳಲ್ಲೇ ಪಕ್ಷಪಾತ ಇದೆ. ಓಕೆ. ಜನರಲಿ ಇನ್ನೂ ಜಾಸ್ತಿ ಇದೆ. 91 ಪಗಡಿ. ಪಗಡಿ ಅಂದರೆ ಕಾಣಿಕೆ ಅಥವಾ ಗೌರವ ಅಂತ. ಪಗಡಿ ಹಾಕೋದು, ಪಗಡಿ ಹಿರಿಯರಿಗೆ ಪಗಡಿ ಹಾಕ್ತಿದ್ವಿ ಅಂದರೆ ಗೌರವನ ಕೊಡೋದು, ಕಾಣಿಕೆನ ಸೂಚಿಸೋದು. ಓಕೆ. 91 ಪಗಡುದು. ಪಗಡುದು ಅಂದರೆ ಮೈ ಕೈ ತುಂಬಿಕೊಂಡಿರುವುದು. 92 ಪಗಡೆ. ಪಗಡೆ ಅಂದರೆ ಒಂದು ರೀತಿಯ ಆಟ ಇದು. ಈ ಆಟವನ್ನು ಆಡೇ ಪಂಚಪಾಂಡವರು ವನವಾಸಕ್ಕೆ ಹೋಗ್ತಾರೆ. ಓಕೆ. 93 ಪಗೆ. ಪಗೆ ಅಂದರೆ ಹಗೆ ಅಂತ. ಹಗೆ ಅಂದರೆ ಭೂಮಿಯಲ್ಲಿ ತೆಗೆದಿರುವಂಥ ಒಂದು ಆಳವಾದ ಗುಂಡಿಲಿ ಮೊದಲು ಎಲ್ಲ ರೈತರು ಧಾನ್ಯಗಳನ್ನು ಶೇಖರಣೆಯನ್ನು ಮಾಡ್ತಾ ಇದ್ರು. ಓಕೆ. 94 ಪಚ್ಚು. ಪಚ್ಚು ಅಂದರೆ ಹಂಚು ಅಂತ. ಹಂಚೆಲ್ಲ ಮೊದಲೆಲ್ಲ ಮಂಗಳೂರು ಹಂಚು, ಕೆಂಪು ಹಂಚು ಬರ್ತಾ ಇತ್ತು. ಇವಾಗ ಅದು ಕೂಡ ಸ್ಟಾಪ್ ಆಗಿದೆ, ಯಾರು ಕೂಡ ಹಂಚು ಯೂಸ್ ಮಾಡ್ತಾ ಇಲ್ಲ, ಎಲ್ಲರೂ ಕೂಡ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಓಕೆ. 95 ಪಟ್ಟ. ಪಟ್ಟ ಅಂದರೆ ಸಿಂಹಾಸನ. 96 ಪಟ್ಟಾಂಗ. ಪಟ್ಟಾಂಗ ಅಂದರೆ ಹರಟೆ ಅಥವಾ ಮಾತುಕತೆ ಅಂತ. ಮಾತುಕತೆ ಆಡೋಕ್ಕೂ ಜನರಲ್ಲಿ ಇವಾಗ ಸಮಯ ಇಲ್ಲ, ಯಾಕಂದರೆ ಕೈಯಲ್ಲಿ ಚಿಕ್ಕದಾದ ಪುಟ್ಟದಾದ ಮೊಬೈಲ್ಗಳು ಬಂದಿದೆ. 97 ಪಟ್ಟಿ. ಪಟ್ಟಿ ಅಂದರೆ ಯಾದಿ ಅಥವಾ ವಿವರಣೆಯ ಬರಹ. 98 ಪಠಿಸೋದು. ಪಠಿಸು ಅಂದರೆ ಓಡಿ ಹೋಗು. ಪಠನೆ ಅಂದರೆ ಬೇರೆ. ಪಠನೆ ಅಂದರೆ ಮಂತ್ರಗಳ ಪಠನೆ ಅಂತೀವಲ್ಲ, ಓದೋದು. ಮಂತ್ರಗಳ ಪಠನೆ ಬೇರೆ, ಪಠಿಸು ಅಂದರೆ ಓಡಿ ಹೋಗು ಅನ್ನೋ ಅರ್ಥವನ್ನು ಕೊಡತ್ತೆ. 99 ಪಡಪೋಷಿ. ಪಡಪೋಷಿ ಅಂದರೆ ಕೆಲಸಕ್ಕೆ ಬಾರದ. 100 ಪಡಿ. ಪಡಿತರ ಅಂತ ಕರಿತೀವಿ. ಪಡಿತರ ಕೊಡ್ತಾ ಇದ್ದಾರೆ. ಪಡಿ ಅಂದರೆ ಅಕ್ಕಿ, ಅಥವಾ ಇನ್ನೊಂದು ಅರ್ಥ ಪಡಿ ಅಂದರೆ ಅರ್ಧ ಸೇರು ಅಂತ ಅರ್ಥವನ್ನು ಕೊಡುತ್ತೆ ಗೆಳೆಯರೆ. ಓಕೆ ಗೆಳೆಯರೆ, ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.